ಎಲ್ಲರಿಗೂ ಒಂದು ಸ್ಪೆಷಲ್ ರೆಸಿಪಿನ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಇದು ತುಂಬ ಬೇಗ ಬೇಗ ನಮ್ಮ ಮನೇಲಿ ಖಾಲಿ ಆಗುವಂಥ ಒಂದೇ ಒಂದು ರೆಸಿಪಿ ಅಂದರೆ ಇದೊಂದೇ. ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ನೋಡಿ ನಮ್ಮಮ್ಮ ಮಾಡಿದ ತಕ್ಷಣ ಟ್ರೈ ಮಾಡಿದೆ. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕುಕ್ಕರ್ಗೆ ಎಣ್ಣೆ ಹಾಕಿ, ಕಡಲೆಬೇಳೆ ಹಾಕಿ, ಉದ್ದಿನಬೇಳೆ ಹಾಕಿ, ಸಾಸಿವೆ ಹಾಕಿ, ಅದಾದಮೇಲೆ ಒಣಮೆಣಸಿನ್ಕಾಯಿ ಹಾಕಿ, ಬೆಳ್ಳುಳ್ಳಿ ಹಾಕಿ, ಕರಿಬೇವು ಸೊಪ್ಪು ಹಾಕಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಗೋಲ್ಡನ್ ಫ್ರೈ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಪ್ಯೂರಿನ ಆ್ಯಡ್ ಮಾಡ್ಕೊಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಮಾಡ್ತಾ ಇರೋದು 1 kg ಟೊಮೊಟೊಗೆ 4 ಗಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀವಿ. ಅದಾದಮೇಲೆ 10 ಒಣಮೆಣಸಿನ್ಕಾಯಿ ಹಾಕಿದ್ದೀವಿ. 4 ಗಡ್ಡೆ ಬೆಳ್ಳುಳ್ಳಿ, 1 kg ಟೊಮೊಟೊಗೆ ಇಷ್ಟು ಬೇಕಾಗಿರೋದು. ಅದಾದಮೇಲೆ ಸ್ವಲ್ಪ 4 ಟೇಬಲ್ ಸ್ಪೂನ್ ಖಾರದ ಪುಡಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಮುಗ್ದೇ ಹೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಇದು 6 ಮಂತ್ವರೆಗೂ ಫ್ರಿಜ್ಜಲ್ಲಿ ಇಟ್ಟರೆ, ಸ್ಟೋರೇಜ್ ಮಾಡಿಟ್ರೆ, ಒಂದು ಗಾಜ್ ಬಾಟ್ಲಲ್ಲಿ ಸ್ಟೋರೇಜ್ ಮಾಡಿಟ್ರೆ ಒಂದು 6 ಮಂತ್ವರೆಗೂ ಬರುತ್ತೆ. ಹೊರಗಡೆ ಇಟ್ಟರೆ ಒಂದು 2 ಮಂತ್ಸ್ವರೆಗೂ ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಇದನ್ನು ಬೇಯಿಸಿರೋ ಅನ್ನಕ್ಕೆ ಮಿಕ್ಸ್ ಮಾಡಿದ್ರೆ ಅದೇ ಟೊಮೊಟೊ ಬಾತ್ ಆಗುತ್ತೆ. ಈಗ ಉಪ್ಪು ಹಾಕೋತಾ ಇದ್ದಾರೆ. ಒಂದು 2 ಟೇಬಲ್ ಸ್ಪೂನ್ ಉಪ್ಪು ಹಾಕೊತಾ ಇದ್ದಾರೆ. 1 kgಗೆ ಸರಿಯಾಗುತ್ತೆ. ಅದಾದಮೇಲೆ ಪ್ಲೇಟ್ ಮುಚ್ಚಿದ್ರೆ ಎಣ್ಣೆ ಬಿಟ್ಕೊಂಡ್ರೆ ರೆಡಿಯಾಗಿ ಹೋಗುತ್ತೆ. ಅಷ್ಟೇ, ವೆರಿ ಸಿಂಪಲ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.